ನಾಡಿನ ಜನತೆಗೆ ನಮಸ್ಕಾರಗಳು ಹಾಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಡಿಯೋ ಬಂದು ನಮ್ಮ ಚಾನಲಲ್ಲಿ ಬರುವ ಮೊದಲ ವಿಡಿಯೋ. ಈ ಚಾನಲ್ ತೆಗಿತಿರೋ ಉದ್ದೇಶ ಏನಪ್ಪ ಅಂದ್ರೆ ನಮ್ಮ ರೈತರು ಏನೇನು ಕಷ್ಟಪಡತ್ತಾರೋ ಮತ್ತು ಅವ್ರ ಬೆಳೆಗೆ ಯಾವ್ಯಾವ ಥರ ರೋಗ ಬಂದು ಸಮಸ್ಯೆಗಳು ಬರತ್ತಾವು ಎಂದು ಇಡೀ ನಾಡಿನ ಜನತೆಗೆ ತಿಳಿಸೋದಕ್ಕೋಸ್ಕರ ಈ ಚಾನಲ್ ತೆಗ್ದೇವಿ. ದಯವಿಟ್ಟು ನಿಮ್ಮ ಸಹಕಾರ ಇರಲಿ. ಲೈಕ್ ಶೇರ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಒಟ್ಟ ಮರೆಯಕ್ಕೆ ಹೋಗಬೇಡ್ರಿ. ನಮ್ಮ ರೈತರ ಪಾಪ ಎಷ್ಟು ಕಷ್ಟಪಡೋದು ಬೆಳೆ ಒಂದು ರೋಗ ಬಂದು ಎಷ್ಟು ನುಕ್ಸಾನ್ ಮಾಡೈತೆ ಅಂತ ನೋಡ್ರಿ. ಈ ಕಬ್ಬಿನ ಪರಿಸ್ಥಿತಿ ಹೆಂಗಾಗೈತೆ ಅಂದ್ರೆ ನೀವು ಅನ್ಕೋತೀರಿ ಬಹುತೇಕ ಕಬ್ಬಿಗೆ ನೀರಿಲ್ಲ ಅದಕ್ಕೆ ಹಿಂಗಾಗೈತೆ ಅಂಥೇಳಿ. ಕಬ್ಬಿಗೆ ನೀರಿರೋ ಸಮಸ್ಯೆ ಅಲ್ಲಿದ ನಮ್ಮ ರೈತರಿಗಂತೂ ಗೊತ್ತಿಲ್ಲ. ಪಾಪ ಕಬ್ಬಂತೂ ಸುಟ್ಟಂಗೆ ಆಗೈತಿ. ನೀರಿಲ್ಲ ಅನ್ನಕ್ಕೆ ಹೋಗ್ಬೇಡ್ರಿ. 2.5 ಇಂಚಿದ್ದು ನೀರಿನ ಇದನ್ನ ಸಕ್ಕನ ಐತಿ ಇಲ್ಲಿ ಸೌಲಭ್ಯ, ಆದರೂ ಕಬ್ಬು ಹಿಂಗಾಗೈತಿ. ಮತ್ತು ಈ ರೈತ ಮತ್ತು ಸುಮ್ಮನೆ ಕುಂತಿಲ್ಲ. ಯಾರು ರೈತ ಏನು ಹೇಳ್ತಾನಲ್ಲ ಆ ರೈತರು ಏನೇನು ಹೇಳ್ತಾರಲ್ಲ ಅದನ್ನೆಲ್ಲ ಪರಿಹಾರ ಮಾಡಿದಾರು. ಈ ಸಮಸ್ಯೆಗೆ ಯಾವುದೇ ಕೂಡ ಪರಿಹಾರ ಸಿಕ್ಕಿಲ್ಲ. ನೋಡ್ರಪ್ಪ ಹೆಂಗಾಗೈತಿ, ಸುಟ್ಟಂಗೆ ಆಗೈತಿ ಕಬ್ಬೆಲ್ಲ. ರೈತನ ಕಡೆ 2.5 ಇಂಚ್ ನೀರು ಐತಿ, ಆದರೂ ಕಬ್ಬು ಬರುವ ಫುಲ್ಲು ಜೋಸ್ಲೆ ಬಂದಿತ್ತು. ಆದ್ರೆ ಯಾವ ರೋಗ ಬಂತು ಗೊತ್ತಿಲ್ಲ. ಕಬ್ಬಿನ ಗದ್ದೆ ಅಂತೂ 12 ಟನ್ ಕಬ್ಬಿನ ಬರೋ ಗದ್ದೆ 2 ಟನ್ ಹಾಕಿ ಹೋಗೈತಿ. ಅಂದಾಗ ಹಿಂಗಿತ್ತು. ಯಾವ ರೋಗ ಬಡಿತೋ ಇಲ್ಲೋ ಗೊತ್ತಿಲ್ಲ. ಬರ್ತಾ 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 ಹಿಂಗಾಗಿ ಹೋತು. ಈ ಕಬ್ಬನ್ನು ನೋಡ್ಬೋದು ನೀವು ಹೆಂಗಾಗೈತೆ ಅಂಥೇಳಿ. ಬರ್ತಾ ಬರ್ತಾ ಹಿಂಗೆ ಆಗಿದ್ದ ಡೈರೆಕ್ಟಾಗಿ ಹಿಂಗೆ ಗದ್ದೆಗೆ ಆಗೈತೆ ನೋಡ್ಬೋದು. ನೀವು ಸುಟ್ಟಂಗನೇ ಹೋಗೈತೆ ಪೂರ್ತಿ. ರೈತನ ಪಾಡು ಅಷ್ಟಿಷ್ಟಲ್ರಿ. ನಾವು ಅಂತಿರ್ತಾವೆ ರೈತ ಒಳ್ಳೆ ಅಂತೇಳಿ. ಖರೆ ರೈತ ಪಡ್ತಿರೋ ಕಷ್ಟ ನೋಡ್ರಪ್ಪ ಹೆಂಗೈತೆ ಅನ್ನೋದ. ಈ ರೋಗ ಅಂತೂ ನಮ್ಮ ರೈತನ ಹಾಳ ಮಾಡಿ ಹೋಗೈತಿ ನೋಡ್ರಪ್ಪ. ಈ ರೈತನ ರೋಗ ನಿಮಗೇನಾದರೂ ಗೊತ್ತಿದೆ ದಯವಿಟ್ಟು ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಹಾಕ್ರಿ. ಮತ್ತೊಬ್ಬ ಯಾವುದೂ ರೈತಗೆ ಈ ಸಮಸ್ಯೆ ಕಾಡೋದು ಬೇಡ. ಏನು ಮಾಡ್ಯಾರ ಅಂದ್ರೆ ನೋಡ್ರಿ ಹೆಂಗಾಗೈತೆ ಕಬ್ಬು ಅನ್ನೋದ ನಿಮ್ಗೆ ಗೊತ್ತಿರ್ಬೋದು. ನೋಡ್ರಿ ಇಲ್ಲೇ ನೋಡ್ರಿ ಹೆಂಗಾಗೈತಿ. ಇಷ್ಟಿಷ್ಟ ಕಬ್ಬ ಹಂಗಿದ್ದಿದ್ದು ಕಬ್ಬ ಈಗ ಹಿಂಗಾಗಿ ಹೋಗೈತಿ. ನೋಡ್ರಿ ಮ್ಯಾಲಿನ ಗದ್ದೆ ನೋಡ್ರಿ, ತೆಳಗಿನ ಗದ್ದೆ ನೋಡ್ರಿ. ರೈತ ಹೇಳತಾನು ಇದು 15 ಟನ್ ಕಬ್ಬು ಆಗೈತೆ ಅಂಥೇಳಿ. ಈ ವರ್ಷ 2 ಟನ್ ಹಾಕೋ ಲಾಯಕ್ಕಾಗಿಲ್ಲ. ಯಾರು ರೋಗ ಅನ್ನೋದು ಗೊತ್ತಿಲ್ಲ. ನಮ್ಮ ರೈತರ ಪಾಡು ಎಷ್ಟೇ ಕಷ್ಟ ಐತೆ ನೋಡ್ರಿ. ನಾವು ಇನ್ನೊಂದು ಕೇಳ್ಕೊಳ್ಳೋದು ಅಂದ್ರೆ ದಯವಿಟ್ಟು ಕಬ್ಬಿನ ಬಿಲ್ ಅನ್ನೋದು ಸ್ವಲ್ಪ ಹೆಚ್ಚು ಮಾಡಿರಿ. ರೈತಕ್ಕೆ ದಯವಿಟ್ಟು ಟನ್ನೇಜ್ ಮೇಲೆ ಕೊಡೋ ದುಡ್ಡನ್ನು ಹೆಚ್ಚು ಮಾಡಿರಿ ಅಂತ ಕೇಳ್ಕೊತೀವಿ. ನೋಡಿರಿ ಕಬ್ಬು ನೋಡಿರಿ ಪಾಪ. ಆದಷ್ಟು ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ಶೇರ್ ಮಾಡಿರಿ, ಲೈಕ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಮತ್ತು ನೆಕ್ಸ್ಟ್ ವೀಡಿಯೋದಾಗ ಇನ್ನೊಂದು ನಮ್ಮ ರೈತರ ಸಮಸ್ಯೆ ಏನೈತಿ ಆ ಸಮಸ್ಯೆಗೆ ಪರಿಹಾರಗಳನ್ನು ಈ ಸಮಸ್ಯೆಗೆ ಪರಿಹಾರಗಳನ್ನ ಕಾಮೆಂಟ್ ಮೂಲಕ ತಿಳಿಸಿ. ಮತ್ತು ನೆಕ್ಸ್ಟ್ ನಮ್ಮ ರೈತರ ಸಮಸ್ಯೆ ಏನೈತೆ ಅಂತ ತಿಳಿಯೋನು. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಕ್ಕೆ ಹೋಗ್ಬೇಡ್ರಿ. ಲೈಕ್ ಮಾಡಿರಿ, ಶೇರ್ ಮಾಡಿರಿ ಅಂತ ಹೇಳ್ತಾ ಜೈ ಜವಾನ್ ಜೈ ಕಿಸಾನ್.